हर ओम गुरुब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री ಗುರುವೇ ನಮಃ. ಜಗದ್ಗುರು ಶಿವಾನಂದ ಪರಡದಾವರಗಳಲ್ಲಿ ತತ್ಸ್ವರೂಪರ್ಯಾದ ಪೂರ್ಣಾನಂದ ಮಹಾಯತೇಶ್ವರರ ದಿವ್ಯ ಅಡದಾವರಗಳಲ್ಲೆನ್ನ ಶಿರಬಾಗಿ ಎನ್ನ ಆರಾಧ್ಯ ದೈವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರದ್ಧಾನಂದ ಅಪ್ಪಂಗಳ ಕರ್ತುಗದ್ದೆಗೆ ಶಿರವಾಗಿ ಈ ಬ್ರಹ್ಮ ವೇದಿಕೆ ಮೇಲೆ ಉಪಸ್ಥಿತರಾದ ಸಾನ್ನಿಧ್ಯ ಸ್ಥಾನವನ್ನು ಸ್ವೀಕರಿಸಿದಂಥ ಹರಳಿಕಟ್ಟಿ ಅಪ್ಪಂಗಳ ಶ್ರೀಚರಣಗಳಲ್ಲೆನ್ನ ಶಿರಬಾಗಿ ಇದೇ ಮಠದ ಮಠಾಧೀಶರಾದ ನೀಲಲೋಹಿತ ಅಪ್ಪಂಗಳ ಚರಣಾರವಿಂದಗಳಲ್ಲೆನ್ನ ಶಿರಬಾಗಿ ದೇವಿ ಆರಾಧಕರಾದ ಗುರುಗಳಿಗೂ ನಮಸ್ಕರಿಸುತ್ತಾ, ವಿದ್ಯಾನಂದ ಅಪ್ಪಗಳಿಗೂ ನಮಸ್ಕರಿಸುತ್ತಾ, ಇನ್ನುಳಿದ ಸಕಲ ಮಾತೆಯರಿಗೂ ಮಹಾತ್ಮರಿಗೂ ನಮಸ್ಕರಿಸುತ್ತಾ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಸ್ವೀಕರಿಸುತ್ತೇವೆ. ಅಧಿಕರಣವಾಗಿ ಇಟ್ಟುಕೊಂಡಂಥ ವಿಷಯ ನೆನೆಗೋಲಿಯಿಂದ ನೋಯಿಸುವ ಅಲಗುಂಟೆ. ಸದಾ ಯಾವಾಗ ಸ್ಮರಣ ಮಾಡ್ತೇವೆ ಅದರಿಂದ ಏನಾಗ್ತಂದ್ರೆ ನೋವಾಗ್ತದೆ. ಕಾಮನ ಬಾಣಕ್ಕೆ ಸಿಕ್ಕವರಿಗೆ ಯಾರೂ ಉಳ್ಕೊಂಡಿಲ್ಲ. ನಾವು ಪರಮಾತ್ಮನ ಯಾಕೆ ನೆನಪನ್ನು ಮರಿತೇವೆ ಅಂದರೆ ನಮ್ಮೊಳಗೆ ರಾಮ ಇಲ್ಲ. ಕಾಮ ಇದ್ದಲ್ಲಿ ರಾಮ ಇರಲ್ಲ, ರಾಮ ಇದ್ದಲ್ಲಿ ಕಾಮ ಇರೋದಿಲ್ಲ. ಆ ಕಾಮನನ್ನು ನಾವು ಬಾಧಿಸಬೇಕಾದರೆ ಯಾರ ಸ್ಮರಣೆ ಇರಬೇಕಂದ್ರೆ ಪರಮಾತ್ಮನ ಸ್ಮರಣೆ ಇರಬೇಕು. ವಿಷಯಾದಿ ಮೆರೆತರೆ ಜ್ಞಾನ ಅಡಿಗೈತಿ, ಸಂಸಾರ ಸುಳ್ಳಂದ್ರೆ ಸುಖವೂ ಸಿಗ್ತೈತಿ ಅಂತ ಹೇಳ್ತಾರೆ ನೋಡಿ ಮುತ್ತಿನ ಮಾಲಿಕೆಯೊಳಗೆ. ನಮ್ಮಲ್ಲಿ ವಿಷಯಾದಿಗಳು ಇದ್ದರೆ ಏನಾಗ್ತದಂದ್ರೆ ಸಂಸಾರ ಬರ್ತದೆ. ವಿಷಯಾದಿಗಳು ಮರೆತರೆ ಮಾತ್ರ ಏನಾಗ್ತದಂದ್ರೆ ಪಾರಮಾರ್ಥ ಸಿಗ್ತದೆ. ಬದುಕು ಎದರ ಮೇಲೆ ನಿಂತದ ಅಂದ್ರೆ ವಿಧಿಯ ಮೇಲೆ ನಿಂತದ. ಬದುಕು ಚಟಕ ಬಂಡಿ ವಿಧಿಯದರ ಸಾಹೇಬ, ಕುದುರೆಗಳೇ ನೀವು ಕೇಳಿದಂತೆ ಕೇಳುವ, ಮದುವೆಗೋ ಮಸಣಕ್ಕೋ ಹೋಗ್ಯಂದ ಕಡೆ ಹೋಗ್ಯಂದ ನಮ್ಮ ಅಂಬಿಗರ ಚೌಡಯ್ಯನ ನಿಜ ಶರಣರು. ಯಾಕೆ ವಿಧಿಯ ಮೇಲೆ ನಿಂತದ ಅಂದ್ರೆ ಪ್ರಾರಬ್ಧ ಕರ್ಮ. ಒಂದು ಸಲ ಏನಾಯ್ತಂದ್ರೆ ಸಮರ್ಥ ರಾಮದಾಸರು ಅವ್ರದ್ದು ಏನು ನಡೆದಿತ್ತಂದ್ರೆ ಮದುವೆ ಸಂಭ್ರಮ ನಡೆದಿತ್ತು. ಮದುವೆ ಸಂಭ್ರಮದಲ್ಲಿ ಏನು ನಡೆದಿತ್ತು ಅಂದ್ರೆ ಮಂತ್ರ ಹೇಳ್ತಾ ಇದ್ರು. ಅವಾಗ ಅವ್ರಿಗೆ ಏನಾಯ್ತಂದ್ರೆ ಗುರುಗಳು ಅವರನ್ನು ಕೂಗುದನ್ನು ಕೇಳಿಸ್ತು. ಅವ್ರ ಗುರುಗಳು ಏನಂದ್ರು ಅಂದ್ರೆ ರಾಮದಾಸ ಅಂಥೇಳಿ ಕೂಗುದ ಕೂಡಲೇ ಅವರು ಮದುವೆ ಮಾಡ್ಕೊಳ್ಳೋ ಲಕ್ಷ್ಯ ಬಿಟ್ಟು ಗುರುವಿನ ಕಡೆ ಹೋಯ್ತು. ಮಗ್ಗುಲಲ್ಲೇ ಇದ್ದಳು ಹೆಂಡತಿಯನ್ನು ಬಿಟ್ಟು ಏನು ಮಾಡೋ ಅಂದ್ರೆ ರಾಮದಾಸ ಅಲ್ಲೇ ಬಿಟ್ಟು ಓಡಿ ಹೋಗ್ಬಿಟ್ಟ ಅಲ್ಲೇ ಗುರುವಿನ ಹತ್ರ. ಗುರುಗಳು ಎಲ್ಲೇ ಯಾವಾಗ ಬೇರೆ ಊರಾಗಿದ್ರು ಅವರು. ಓಡ್ಕೋತು ಹೋಗುವಾಗ ಮಧ್ಯೆ ರಾತ್ರಿ ಆಯಿತು. ಅಲ್ಲಿ ಮಧ್ಯದಲ್ಲಿ ಏನಿತ್ತು ಅಂದರೆ ಒಂದು ಧರ್ಮಶಾಲೆ ಇತ್ತು. ಧರ್ಮಶಾಲೆಯಲ್ಲಿ ರಾಮದಾಸ ಹೋಗಿ ಮಲ್ಕೊಂಡ್ರು. ರಾತ್ರಿ ಆಗಿತ್ತು. ಎಚ್ಚರಾಯಿತು. ಹೊರಗೆ ಬಂದು ನೋಡ್ತಾರೆ ಅವ್ರ ಮಗ್ಳಕ್ಕೆ ಇನ್ನೊಂದು ಕೋಣಿತ್ತು, ಕೋಲಿತ್ತು ಇನ್ನೊಂದು. ಆ ಕೋಲಿ ಮುಂದೆ ಒಬ್ಬ ಮುದುಕ ಕುಂತಿದ್ದ. ಯಾರು ಎದ್ದಿರ್ಬೋದು ಇಲ್ಲಿ ಅಂತೇಳಿ ಹಣಿಕೆ ನೋಡ್ದ. ಅಲ್ಲಿ ಒಳಗೊಬ್ಬ ಸ್ತ್ರೀ, ಅತ್ಯಂತ ಸುಂದರವಾದಂಥ ಸ್ತ್ರೀ ಮಲ್ಕೊಂಡು ಬಿಟ್ಟಿದ್ದು. ರಾಮದಾಸರಿಗೆ ಅತಿ ಆಸೆಯಾಗಿಬಿಡ್ತು. ಇಂದಿನ ರಾತ್ರಿ ನಾ ಇಲ್ಲೇ ಕಳಿಬೇಕಂತ ಮನಸ್ಸಿನಲ್ಲಿ ವಿಪರೀತ ಭಾವನೆ ಬಂತು. ಏನು ಮರೆತರು ಅವರು ಅಂದರೆ ಗುರುಗಳನ್ನೇ ಮರೆತರು. ಅವಾಗ ಆ ಮುದುಕಲ್ಲಿ ಕುಂತಿದ್ದಲ್ಲ ಬಡಗಿ ಬಡ್ದ ಬಾಗಿಲಿಗೆ ಒಂದು ಪಟ್ಟತ್ತ. ಅವಾಗ ರಾಮದಾಸರು ಹಿಂದಕ್ಕೆ ಸರಿದ್ರು. ಅವ ಅಲ್ಲೇ ಕುರ್ಚಿ ಮೇಲೆ ಕುಂತು ನಿದ್ದೆ ಮಾಡ್ತಿದ್ದ.
ಮತ್ತು ಹೊಳ್ಳಿ ಬಂದರು. ಮತ್ತೆ ಮನಸ್ಸು ಏನಾಯಿತು, ಆ ಕಡೆ ಹೋಯ್ತು. ಮತ್ತೊಮ್ಮೆ ಹೊಳ್ಳಿ ಹೋಗ್ಬೇಕಂತೇಳಿ ಹೊಳ್ಳಿ ಹೋಗಿ ನೋಡಿದ್ರು. ಮತ್ತೆ ಮುದಕ್ಕೆ ಎಚ್ಚರಾಗಿ ಮತ್ತೆ ಬಡಗಿಲಿ ಬಡ್ದ. ಮತ್ತೆ ಹೊಳ್ಳಿ ಬಂದು ಇಡೀ ರಾತ್ರಿ ಹಿಂಗೆ ಕಳೆದ್ರು. ನಸುಕಿನ 4 ಗಂಟೆ ಆಯಿತು. ರಾಮದಾಸರು ಬಂದು ಮಲ್ಕೊಂಡು ಬಿಟ್ರು. ಮುಂಜಾನೆ ಬೆಳಗ್ಗೆ 6 ಗಂಟೆಗೆ ಎಚ್ಚರಾಯ್ತು. ಹೋಗಿ ನೋಡ್ತಾರೆ, ಅಲ್ಲಿ ಸ್ತ್ರೀನೂ ಇಲ್ಲ, ಮುದುಕಿನೂ ಇಲ್ಲ, ಆ ಮುದುಕನೂ ಇಲ್ಲ. ಅವಾಗ ರಾಮದಾಸರಿಗೆ ತಮ್ಮ ಗುರುಗಳ ನೆನಪಾಗಿ ಓಡಿ ಹೋದ್ರು ಗುರುಗಳ ಹತ್ರ. ಅವಾಗ ಗುರುಗಳು ಹೇಳಿದ್ರು, ಏನಪ್ಪ ರಾಮದಾಸ ಇಷ್ಟು ಲೇಟ್ ಮಾಡಿ ಬಂದೆಲ್ಲ ಅಂದರು. ಅವ್ರಿಗೆ ನೆನಪೇ ಇರಲಿಲ್ಲ. ನಾ ಹೀಗೆಲ್ಲ ರಾತ್ರಿ ಹೀಗೆಲ್ಲ ಆದದ್ದವ್ರಿಗೆ ನೆನಪಿರಲಿಲ್ಲ. ಆಗ ಗುರುಗಳೇ ಮದುವೆ ನಡೆದಿತ್ತು, ನೀವು ನನ್ನ ರಾಮದಾಸ ಅಂತ ಕರೆದ ಕೂಡಲೇ ಓಡಿ ಬಂದೀನಿ ಅಂದ. ಅವಾಗ ರಾಮದಾಸರ ಗುರುಗಳಂತಾರ, ಇಡೀ ರಾತ್ರಿ ಎಲ್ಲಿದ್ದಿ ಅಂದರು. ಇಡೀ ರಾತ್ರಿ ನಾನು ನಿಮ್ಮ ನೆನಪಿನಲ್ಲೇ ಇದ್ದಂದ್ರತ. ಅಲ್ಲಿ ಬಾ, ನೀ ಇಡೀ ರಾತ್ರಿ ನೀ ಯಾರ ನೆನಪು ಮಾಡಿಕೊಂಡು ದಾರಿ ಕಾಯ್ತಿದ್ದಿ ಅಂದ್ರೆ ತಕ್ಷಣ ನೆನಪಾಯ್ತತ್ತು ಅವನಿಗೆ. ಹೌದು ಗುರುಗಳೆಲ್ಲ ಸ್ತ್ರೀ ಇದ್ದಳು, ಅವಳ ಜೊತೆಗೆ ಮಾತಾಡಬೇಕಂತ ಭಾಳಷ್ಟು ಉತ್ಕೃಷ್ಟವಾದ ಆಸೆ ಆಗಿತ್ತು. ಅದಕ್ಕೆ ನೋಡ್ಬೇಕಂತ ಹೆಣಿಕೆ ಹಾಕಿದ್ದೆ. ಅಲ್ಲೊಬ್ಬ ಮುದುಕ ನನಗೆ ಒಳಗೆ ಬರ್ಗೊಳ್ಳಿಲ್ಲ ಅಂದ. ಆ ಸ್ತ್ರೀನೂ ನಾನೇ, ಆ ಮುದುಕನೂ ನಾನೇ ಅಂತ ಹೇಳಿದತ್ತು ಗುರುಗಳು. ಯಾಕೆ ಹೇಳಿ, ಗುರುಗಳು ಏನು ಮಾಡಿದ್ರು ಅಂದ್ರೆ, ಶಿಷ್ಯನ ಪರಮ ಶಿಷ್ಯ ರಾಮದಾಸರ ಗುರುಗಳಿಗೆ ಅತ್ಯಂತ ಪ್ರಿಯವಾದ ಶಿಷ್ಯ. ಅದಕ್ಕೆ ಏನು ಮಾಡಿದ್ರಂದ್ರೆ, ಗುರುಗಳು ತನ್ನ ಶಿಷ್ಯನನ್ನು ಹೆಂಗೆ ರಕ್ಷಣೆ ಮಾಡಿದರು ಅಂದ್ರೆ ಹೇಳ್ಯಾರಿಲ್ಲಿ. ಅದಕ್ಕೆ ಏನು ಮಾಡಬೇಕಂದ್ರೆ, ನಮ್ಮ ಮನಸ್ಸು ವಿಷಯಗಳಲ್ಲಿ ಹೋದರೆ ಹೊರಬರೋದು ಕಠಿಣ. ಧ್ಯಾಯತೋ ವಿಷಯಾನ ಪುಂಸ ಸಂಗಸ್ತ್ಯ ಸೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧ ಅಭಿಜಾಯತೆ, ಕ್ರೋಧಾತ್ ಭವತಿ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ನಾವು ಯಾವ ಆ ವಿಷಯದಲ್ಲಿ ಆಸೆ ಇಟ್ಟಿರ್ತೀವಲ್ಲ, ಆ ವಿಷಯದಲ್ಲಿ ನಮಗೆ ಆಸೆ ಆಗದೆ ಇದ್ರೆ ಏನಾಗ್ತದೆ, ಸಿಟ್ಟು ಬಂದುಬಿಡ್ತದೆ. ಅದು ನಮಗೆ ಆ ವಸ್ತು ದೊರೆಯದಿದ್ರೆ ಸಿಟ್ಟು ಬರ್ತದೆ. ಸಿಟ್ಟು ಬರೋದ್ರಿಂದ ಏನಾಗ್ತದಂತ ಪ್ರಣಶ್ಯತಿ, ಎಲ್ಲದಕ್ಕೆ ಏನಾಗ್ತದಂದ್ರೆ ಅವನತಿಗೆ ಕಾರಣ ಆಗ್ತದೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ, ನಮ್ಮ ಮನಸ್ಸನ್ನು ನೆನೆಗೋಲಿನಿಂದ ಬಿಟ್ಟು, ಯಾರ ವಿಷಯಗಳ ನೆನಸನ್ನು ಬಿಟ್ಟು ಪರಮಾತ್ಮನ ನೆನಪನ್ನು ಮಾಡ್ಕೋಬೇಕಂತ ಹೇಳಿ ಡಾಕ್ಟರ್ ಸೋಳು ಸಿದ್ಧನಾಥ ಅಂತ